ಅಲ್ಲ, ಏನು ಒಂದು ಮ್ಯಾಚ್ ಸೋತೋದ್ರು ಅಂದೇಡ್ಕೆಯ ಇಷ್ಟೊಂದು ಜನ ಏಟ್ ಮಾಡ್ತಾವ್ರಲ್ಲ ಆರ್ ಸಿ ಬಿ ಅವ್ರನ್ನ. ಯಾಕೆ? ಹಾ, ಏನು? ಈಗ ನಮ್ಮ ಲೈಫಲ್ಲೇ ತಗೊಳ್ಳಿ, ನಾವೇನು ಹೇಳೋದು ಬೀಳೋದು ಏನು ನಡೆಯೋದೇ ಇಲ್ಲಿದೆ ಲೈಫಲ್ಲಿ. ನಾವು ಯಾವಾಗಲೂ ನಡೀತಾನೆ ಇದ್ದಾವೆ. ನಡೆಯೋ ಅದಿಲ್ಲಿ ಏನಾದರೂ ಒಂದೆರಡು ಕಲ್ಲು ಮಣ್ಣು ಸಿಕ್ತಾಗ, ಮುಳ್ಳು ಗಿಳ್ಳು ಸಿಕ್ತಾಗ ಎಡಗಲ್ವೇ? ಕಾಲಿಗೆ ಒಂದು ಸ್ವಲ್ಪ ಪೆಟ್ಟು ಆಗಲ್ವೇ? ಹಂಗೆ ಏನೋ ಇವಾಗ ಏನು ಮೂರಕ್ಕೆ ಮೂರು ಸೋತಿಲ್ವಲ್ಲ. ಅದು ಇವಾಗ ಸೋತಿರೋದ್ರಲ್ಲೂ ಚೆನ್ನಾಗಿ ಆಡೇ ಸೋತವ್ರೆ. ಅವ್ರೇನು ಆಡ್ದೆಯ ಸುಮ್ಮನೆ ಸೋತೋಗಿಲ್ವಲ್ಲ. ಹಾ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾತಾಡೋಣ. ಆ, ನನ್ನ ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಒಂದು ಸೀರೀಸ್ ಏನು ನೋಡ್ತಾ ಇದ್ದೀರಿ, ಇದು IPL ಮುಗಿಯೋವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಈ ಸೀರೀಸ್ ಹೆಸರು ಬಂದು IPL ಪಂದ್ಯಗಳ ಕತೆ ಡಿಗ್ರಿ ಹೋಲ್ಡರ್ನ ಜೊತೆ. ನಾನು ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಏನು ವಿಡಿಯೋ ಹಾಕಿದ್ದೆ? ಇವಾಗ RCB ಯಾರು ಮ್ಯಾಚ್ ಆಡಿದ್ರು, ಚೆನ್ನಾಗಿ RCB ಆಡಿದ್ರು. ಆದರೂ ಕೂಡ ಏನೋ ಅನ್ಫಾರ್ಚುನೇಟ್ಲಿ RCB ಸೋತಾಯಿತು. ಅವರು ಈ ಒಂದು ರನ್ಗಳನ್ನ ಹೊಡೆಯೋದ್ರ ಮುಖಾಂತರ ಗೆದ್ರು ಅಂತ. ಇಲ್ಲಿ ತುಂಬ ಜನ ಏನು ಹೇಳ್ತಾರೆ, ವೈಭವ್ ಸೂರ್ಯವಂಶಿ ಅವರು ಚೆನ್ನಾಗಿ ಆಡಿದ್ರು, ಚಿಕ್ಕ ಮಕ್ಕಳೇ ಹೊಡೆದು ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಕಣ್ರಿ, ಅವರು ಆಟಗಾರರು. ಅಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದು ಲೆಕ್ಕಕ್ಕೆ ಬರ್ತಾ ಇಲ್ಲ. ಇವಾಗ ಒಂದು ಸೀಸನಲ್ಲಿ ತುಂಬಾ ಚೆನ್ನಾಗಿ ಆಡಿರೋರು ಮತ್ತೊಂದು ಸೀಸನಲ್ಲಿ ದಬಾಯಿ ಕಡಿಯೋದನ್ನ ನಾವು ನೋಡಿದೀವಿ. ಹಂಗಂದ್ಬಿಟ್ಟು ನಾವು ವೈಭವ್ ಸೂರ್ಯವಂಶಿ ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಆಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾಕೆಂತಂದ್ರೆ ಅವರೊಬ್ಬ ಇಂಡಿಯನ್ ಪ್ಲೇಯರು, ಭಾರತೀಯ ಕ್ರಿಕೆಟಿಗ. ಅವರು ತುಂಬಾ ಚೆನ್ನಾಗಿ ಆಡಿದ್ರೆ ನಮ್ಮ ಭಾರತೀಯ ಕ್ರಿಕೆಟ್ ತಂಡದಕ್ಕೆ ತುಂಬಾ ಅನುಕೂಲ ಆಯ್ತದೆ, ನಮಗೂ ಖುಷಿ ಅಂತ ಒಬ್ಬ ಪ್ಲೇಯರ್ನ ನೋಡೋದಿಕ್ಕೆ. ಅಂತ ಪ್ಲೇಯರು ಇನ್ನೂ ಇಂಪ್ರೂವ್ ಆಗಬೇಕು, ಅದ್ರಲ್ಲಿ ನಮ್ಗೇನು ಬೇಜಾರಿಲ್ಲ. ಆ ಥರ ಇರೋದ್ರಿಂದ ಜನಗಳು ಜಾಸ್ತಿ ಹೇಟ್ ಮಾಡಬಾರ್ದು. ಹೇಟ್ ಮಾಡೋದ್ರಿಂದ ಏನು ಸಿಕ್ಕೋದು? ಇವಾಗ RCB ನೋಡೋಣ. RCB ಚೆನ್ನಾಗಿ ಆಡದೆ ಸೋತೋಗ್ಬಿಟ್ಟಿದ್ರೆ ನಮಗೂ ಬೇಜಾರಾಗೋದು. RCB ತಪ್ಪೇ ಇಲ್ಲ. 96ಕ್ಕೋ 97ಕ್ಕೋ 6 ವಿಕೆಟ್ ಇತ್ತು. 10 ಓವರ್ಗೆ ಮುಂಚೆನೆ 5 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು. ಹಂಗಾದ್ರೂ 201 ರನ್ ಹೊಡೆದ್ರು ಅಂತಂದ್ರೆ, 200 ಗಡಿ ದಾಟಿಸಿದ್ರು ಅಂತಂದ್ರೆ ತಂಡ ಬಲಿಷ್ಠವಾಗದೆ. ಬೌಲಿಂಗಲ್ಲಿ ಇವತ್ತು T20 ಮ್ಯಾಚ್ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಹೆಂಗಾಗದೆ ಅಂತಂದ್ರೆ, ಇದು ಬ್ಯಾಟ್ಸ್ಮನ್ಗಳ ಆಟ ಆಗದೆ. ಬ್ಯಾಟ್ಸ್ಮನ್ಗಳ ಆಟ. ಬೌಲರ್ನ ಇಲ್ಲಿ ಸ್ವಲ್ಪ ಕಡೆ ಗಣಿಸಲಾಗ್ತಾ ಇದೆ. ಯಾಕೆಂತಂದ್ರೆ ಬೌಲರ್ದು ಮಿಸ್ಟೇಕು ತುಂಬಾ ಕಡಿಮೆ ಇರ್ತದೆ. ಅವರು ಜಾಸ್ತಿ ಮಿಸ್ಟೇಕ್ ಮಾಡಿದಷ್ಟು ಜಾಸ್ತಿ ಒದೆಗಳನ್ನ ತಿಂತಾರೆ ಅಂತಂದ್ರೆ ಬ್ಯಾಟಲ್ಲಿ. ಸೊ ಹಾಗಾಗಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂತಂದ. ಒಳ್ಳೆ ಅನುಭವಿ ಭುವನೇಶ್ವರ್ ಕುಮಾರ್ ಅಣ್ಣ ಎಂಥ ಕ್ರಿಕೆಟಿಗ, ಎಂಥ ಬೌಲರು. ಆಮೇಲೆ ಯಜಲ್ವುಡ್ ಅಣ್ಣ ಎಂಥ ಬೌಲರು. ಆಮೇಲೆ ಅಭಿನಂದನ್ ಅಣ್ಣಂಗೆ ತುಂಬ ಜಾಸ್ತಿ ಹೊಡೆದ್ರು, ಏನು ಬೇಜಾರಿಲ್ಲ. ಕೃಣಾಲ್ ಪಾಂಡ್ಯ ಅಣ್ಣ ಹಂಗೊತ್ತು ಪ್ರಯತ್ನ ಪಟ್ಟರು 1-2 ವಿಕೆಟ್ ತೆಗೆಯೋದಕ್ಕೆ. ಡೇವಿಡ್ ಅಣ್ಣ ಬಂದರು, ಆದ್ರೂ ಜಾಸ್ತಿ ಹೊಡೆಸ್ಕೊಂಡ್ರು, ಏನು ಬೇಜಾರಿಲ್ಲ. ಇವತ್ತಲ್ಲ ನಾಳೆ ಕಲ್ತ್ಕೋತಾರೆ, ಏನು ತಿತ್ಕೋತಾರೆ, ಅದರಲ್ಲಿ ಏನು ಬೇಜಾರಿಲ್ಲ. ನೋಡಿ ಇವಾಗ RCB ಬ್ಯಾಟಿಂಗ್ ತೋರಿಸ್ತೀನಿ ನಿಮಗೆ. ಮೊದಲನೇದು ಪಿಲ್ಸ್ ಆಲ್ಟಣ, ಏನೋ ಈ ಸೀಸನ್ ಒಂಚೂರು ಅಲ್ಲಿ ಇಲ್ಲಿ ಆಯ್ತದೆ, ಸರಿ ಮಾಡ್ಕೋತಾರೆ. ವಿರಾಟ್ ಕೊಹ್ಲಿ ಅಣ್ಣ 32 ರನ್ ನೋಡಿದ್ರು 16 ಬಾಲ್ಗೆ, ಇನ್ನೂ ಸ್ಟ್ರೈಕ್ ರೇಟು. ಅದಕ್ಕಿಂತ ಏನು ಬೇಕು? ಆಮೇಲೆ ದೇವದತ್ ಪಡಿಕಲ್ ಅಣ್ಣ 14 ರನ್ನು, ತುಂಬ ಚೆನ್ನಾಗಿ ಆಡ್ತಾ ಇದ್ರು, ಇನ್ನೂ ಸ್ಟ್ರೈಕ್ ರೇಟಲ್ಲಿ. ಔಟ್ ಆದರೂ ಪರವಾಗಿಲ್ಲ, ಬೇಜಾರಿಲ್ಲ. ರಜತ್ ಪತಿದಾರ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು, 6 ಹಿಟ್ಟಿಂಗು ನೋಡ್ತಾ ಇದ್ರೆ ತುಂಬ ಖುಷಿ ಆಯ್ತಾಯಿತ್ತು. 63 ರನ್ ನೋಡಿದ್ರು. ಇನ್ನು ಆ ಒಂದು ಕಷ್ಟ ಕಾಲದಲ್ಲೂ 63 ಹೊಡೆದ್ರು ಅಂತಂದ್ರೆ ನಾವು ಗತ್ತು ಅಂತ ತಿಳ್ಕೋಬೇಕು. ಅದಾದ್ಮೇಲೆ ಕೃಣಾಲ್ ಪಾಂಡ್ಯಣ 1 ರನ್ ನೋಡಿದ್ರು, ತೊಂದರೆ ಇಲ್ಲ. ಜಿತೇಶ್ ಅಣ್ಣ ಇನ್ನೂ ಫಾರ್ಮಿಗೆ ಬರಬೇಕು. ಇವತ್ತು ಇನ್ನೊಂದು ತಮಾಷೆಯಾಗಿ ನಾವು ಹೇಳೋದಿತ್ತು ಅಂತಂದ್ರೆ, ಈ ಸಲ ಎಲ್ಲರಿಗೂ ಬ್ಯಾಟಿಂಗ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಬೌಲಿಂಗ್ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಚೆಕ್ ಮಾಡ್ಕೊತಾ ಇದೀವಿ ನಮ್ಮ ತಂಡ ಹೇಗೆ ಆಡ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊತಾ ಇದೀವಿ. ಇನ್ನು ನಾವು RCB ವಿಚಾರಕ್ಕೆ ಬಂತಂತಂದ್ರೆ, ತುಂಬ ಚೆನ್ನಾಗಿ ಆಡಿದ್ದಾರೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. SSV ಜಯಸ್ವಾಲ್ ಬೇಗ ಹೊಂಟೋಗ್ಬಿಟ್ಟ. ವೈಭವ್ ಸೂರ್ಯ ತಮ್ಮ 78 ರನ್ಗಳು, 300 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು, ತುಂಬ ಅದ್ಭುತವಾಗಿ ಆಡಿದ್ರು, ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನು ಡಿ ಜೆ ಅಂತಂದ್ರೆ ಧ್ರುವ್ ಜುರೇಲ್ ಅವರು ತುಂಬ ಅದ್ಭುತವಾಗಿ ಆಡಿದ್ರು. ಅವರೇ ನಿಂತ್ಕೊಂಡು ಕೊನೆವರೆಗೂ ಮ್ಯಾಚ್ನ ಗೆಲ್ಲಿಸ್ಕೊಟ್ರು, ತುಂಬ ಖುಷಿ ಆಯಿತು. ಅದಾದ ನಂತರ ರವೀಂದ್ರ ಜಡೇಜಾ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಜೊತೆಗೆ ಮ್ಯಾಚ್ನ ಗೆಲ್ಸಿದ್ರು. ಇಲ್ಲಿ RCB ಅವ್ರಿಗೂ ಫೈಟ್ ಬರ್ತಾ ಇಲ್ಲ. ಇನ್ನೊಂದು ತಂಡದವರು ಬರ್ತಾರೆ, ಅವರು ಬಂದ್ಬಿಟ್ಟು 45 ಕಾಲ ಔಟ್ ಆದ್ರಿ. 18 ವರ್ಷ ಬೇಕಾಗಿತ್ತು ಕಪ್ಗೆ. ರೀ ಸ್ವಾಮಿ, ನಿಯತ್ತಾಗಿ ಆಡಿದ್ದಾರೆ ಕಣ್ರಿ. 18 ವರ್ಷನೂ ಆಡವ್ರೆ ಸತತವಾಗಿ. 18 ವರ್ಷನೂ ಸತತವಾಗಿ ಆಡವ್ರೆ. ಸತತ ಪ್ರಯತ್ನ ನಿರಂತರಂ ಅಂತ. ರೀ ಸ್ವಾಮಿ, ಇಂಗ್ಲೆಂಡಲ್ಲಿ ಕ್ರಿಕೆಟ್ನ ಕಂಡಿದ್ದಿದ್ದು.
ಇಂಗ್ಲೆಂಡಲ್ಲಿ ಕ್ರಿಕೆಟ್ನ ಕಂಡಿದ್ದು. ಅವ್ರಿಗೆ ವಿಶ್ವ ಕಪ್ನ ಹೊಡೆಯೋದಕ್ಕೆ ಅದೆಷ್ಟೋ ವರ್ಷಗಳು ಬೇಕಾಯ್ತಂತೆ, ಅದೆಷ್ಟೋ ವರ್ಷಗಳು. ಅಂಥದ್ರಲ್ಲಿ ನಮ್ಮ RCB ತಂಡ, ರೀ ನಾವು ಕರ್ನಾಟಕದವರು, ರಣಜಿ ಟೀಮ್ಗೂ ನಾವು ಸಪೋರ್ಟ್ ಮಾಡ್ತೀವಿ, ಕರ್ನಾಟಕದ ಪ್ರತಿಯೊಂದು ತಂಡಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ, ಕರ್ನಾಟಕದ ಪ್ರತಿಯೊಬ್ಬ ಪ್ಲೇಯರ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ಕರ್ನಾಟಕದ ಪ್ಲೇಯರು ಇವಾಗ ಡೆಲ್ಲಿಗೆ ಆಡ್ತವ್ರೆ, ನಮ್ಮ KL ರಾಮಣ್ಣ ಆಡೋದು ನಮ್ಗೆ ಖುಷಿ, ಅವ್ರು ಚೆನ್ನಾಗಿ ಆಡ್ಲಿ. ಆದರೆ RCB ವಿರುದ್ಧ ಅಂತ ಬಂದಾಗ ನನ್ನ ರಾಜ್ಯ ಮೊದಲು, ನನ್ನ ದೇಶ ಮೊದಲು, ನನ್ನ ಊರು ಮೊದಲು, ನನ್ನ ಜನ ಮೊದಲು. ಹಂಗಾಗಿ ನನ್ನ ತಂಡನೇ ನನಗೆ ಗೆಲ್ಲಬೇಕು. ಸೊ ಈ ಒಂದು ಮನೋಭಾವನೆ ಸರ್ವರಲ್ಲೂ ಬರಬೇಕು ಅನ್ನೋದೇ ನನ್ನದು ವಿನಂತಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನ್ಸಿಗೆ ಏನಾದರೂ ಬೇಜಾರಾಗಿತ್ತು ಅಂತಂದ್ರೆ ನನಗೆ ಏನು ಮಾಡೋಕ್ಕಾಗಲ್ಲ, ಕ್ಷಮೆ ಒಂದು ಕೇಳ್ಬೋದು. ಆದರೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಅದು ಬಿಟ್ಟು ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಇಬ್ಬರ ಜಗಳ ಮೂರವನಿಗೆ ಲಾಭ ಆಗೋದು ಬೇಡ. ಸೊ ನಾವು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡೋಣ, ಕನ್ನಡ ತಂಡಗಳಿಗೆ ಸಪೋರ್ಟ್ ಮಾಡೋಣ. ಮೊದಲು ನಮ್ಮದು ನಾಡು ನುಡಿ ಅಂತ ಬದುಕೋಣ. ನೀವು ಬದುಕ್ತಿದ್ದೀರಿ ಅಂತ ನಾನು ಅನ್ಕೋತೀನಿ. ಜೈ ಜವಾನ್, ಜೈ ಕಿಸಾನ್, ಜೈ RCB, ಜೈ ಕರ್ನಾಟಕ, ಜೈ ಭಾರತ. ಎಲ್ರಿಗೂ ಧನ್ಯವಾದಗಳು.